ಆತ್ಮೀಯ BEC ಧ್ವನಿ ಕೆಳಗರೆ ನಮಸ್ಕಾರಗಳು. ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯರೇ, ಇವತ್ತು ಮಾರ್ಚ್ 27 ವಿಶ್ವ ರಂಗಭೂಮಿ ದಿನ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಒಬ್ಬರು ವಿಶೇಷ ಅತಿಥಿ ನಮ್ಮ ಸ್ಟುಡಿಯೋದಾಗಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ನಮ್ಮ ಬಾಗಲಕೋಟೆ ಜಿಲ್ಲೆಯ ಹಿರಿಯ ಸಾಹಿತಿಗಳು ಹಾಗೂ ರಂಗಭೂಮಿ ಕಲಾವಿದರಾಗಿರುವ ಪ್ರೊಫೆಸರ್ BR ಪೊಲೀಸ್ ಪಾಟೀಲ್ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಇವತ್ತು ವಿಶ್ವ ರಂಗಭೂಮಿ ದಿನ. ಆರಂಭಿಕವಾಗಿ ಹೇಳ್ರಿ, ರಂಗಭೂಮಿ ಅಂದ್ರೆ ಏನು? ವಿಶ್ವ ರಂಗಭೂಮಿ ದಿನಾಚರಣೆ ಯಾಕೆ ಆಚರಿಸ್ತಾರೆ ಅನ್ನೋದ್ರ ಬಗ್ಗೆ ಒಂದೆರಡು ಮಾತು ಹೇಳಬೇಕು. ಇಂಟರ್ನ್ಯಾಷನಲ್ ಥಿಯೇಟರ್ ಇನ್ಸ್ಟಿಟ್ಯೂಟ್ ಅಂತ ಒಂದಿದೆ. ಜಗತ್ತಿನ ತುಂಬೆಲ್ಲ ರಂಗಭೂಮಿಯ ಕಲಾವಿದರಿಗೆ ತಮ್ಮ ಅಸ್ಮಿತೆಯ ದಿನ ಅದು. ರಂಗಭೂಮಿ ಅಂದರೆ ಶ್ರೀಸಾಮಾನ್ಯನ ವಿಶ್ವವಿದ್ಯಾಲಯ, ಜನರಂಜನ, ಜನಶಿಕ್ಷಣ, ಜನಕಲ್ಯಾಣ, ಈ ಮೂರು ಉದ್ದೇಶಗಳನ್ನು ಇಟ್ಕೊಂಡು ಜನರಿಗೆ ಶಿಕ್ಷಣ ನೀಡೋದರ ಜೊತೆಗೇನೆ ಹೊಸ ಬದುಕು ಕಟ್ಟಿಕೊಳ್ಳಿಕ್ಕೆ ರಂಗಭೂಮಿ ಸಹಾಯಕಾರಿ ಆಯಿತು. ಅದಕ್ಕಾಗಿ ಅದರ ಕುರುಹು ಅಂತ ಹೇಳಿ ಜಗತ್ತಿನಾದ್ಯಂತದ ಎಲ್ಲ ರಂಗ ಕಲಾವಿದರು ಇದು ತಮ್ಮ ಅಸ್ಮಿತೆಯ ದಿನ ಅಂಥೇಳಿ ಆಚರಣೆ ಮಾಡಲಿಕ್ಕೆ ಶುರು ಮಾಡಿದರು. ಇದನ್ನು 1961ನೇ ಇಸ್ವಿಯಲ್ಲಿ ಮೊದಲನೇ ಬಾರಿಗೆ ವಿಶ್ವ ರಂಗಭೂಮಿ ದಿನಾಚರಣೆ ಅಂತ ಆಚರಿಸಲಿಕ್ಕೆ ಶುರು ಮಾಡಿದರು. ಇನ್ನು ರಂಗಭೂಮಿಯ ಕುರಿತಾಗಿ ಮಾತಾಡುವಾಗ ಬಹಳಷ್ಟು ಜನ ರಂಗಭೂಮಿ ಮತ್ತು ನಾಟಕ ಎರಡೂ ಒಂದೇ ಅಂತ ಭಾವಿಸ್ತಾರೆ. ಆದರೆ ವಾಸ್ತವವಾಗಿ ಅದು ಹಾಗಲ್ಲ. ಇಂಗ್ಲೀಷ್ನಲ್ಲಿ ಒಂದು ಮಾತು ಹೇಳ್ತಾರೆ, ಥಿಯೇಟರ್ ಆ್ಯಂಡ್ ಡ್ರಾಮಾ ಆರ್ ಟೋಟಲ್ ಡಿಫರೆಂಟ್ ಎಂಟಿಟೀಸ್ ಅಂತ. ಇವೆರಡೂ ಬೇರೆ ಬೇರೆ ಅಂತ. ಒಬ್ಬ ವಿದ್ವಾಂಸ ಹೇಳ್ತಾನೆ, ಥಿಯೇಟರ್ ಬಿಗ್ಯಾನ್ ವಿತ್ ದ ಫಸ್ಟ್ ಮ್ಯಾನ್ ಹೂ ಟ್ರೈಡ್ ಟು ಇಮಿಟೇಟ್ ದಿ ಆನಿಮಲ್ಸ್ ಅರೌಂಡ್ ಕ್ಯಾಂಪ್ ಫೈರ್ ಟು ಎನ್ಶ್ಯೂರ್ ಗುಡ್ ಹಂಟಿಂಗ್ ಅಂತ. ಅಂದರೆ ರಂಗಭೂಮಿ ಆರಂಭ ಆಗಿದ್ದು ಯಾವಾಗ ಅಂದರೆ ಆದಿಮಾನವನಿಂದ ತನ್ನ ಸುತ್ತಮುತ್ತಲಿನ, ಅಂದರೆ ತನ್ನ ವಸತಿಯ ಸುತ್ತಮುತ್ತಲಿನ ಪ್ರಾಣಿಗಳ ಧ್ವನಿಯನ್ನು ಅನುಕರಣೆ ಮಾಡೋದ್ರ ಮೂಲಕ ಅವು ಅಲ್ಲಿಗೆ ಬರಬೇಕು, ಅವ ಅದನ್ನು ಬೇಟೆ ಆಡಬೇಕು, ಅದನ್ನು ತಿಂದು ಆತ ಬದುಕಬೇಕು. ಅಂದರೆ ಥಿಯೇಟರ್ ಶುರುವಾಗಿದ್ದೇ ಹೊಟ್ಟೆಪಾಡಿಗಾಗಿ ಅಂತ. ಮನುಷ್ಯನಿಗೆ ತಾನು ಬದುಕೋದು ಮುಖ್ಯ. ಬದುಕು ಮೊದಲು, ಆದರೆ ಸಂಸ್ಕೃತಿ ಎರಡನೇ ಸ್ಥಾನದಲ್ಲಿ. ಹಾಗಾಗಿ ಈ ಸಂಸ್ಕೃತಿಯ ಬಹುಮುಖ್ಯವಾದಂಥ ಒಂದು ಭಾಗವಾಗಿ ಥಿಯೇಟರ್ ಬೆಳವಣಿಗೆ ಹೊಂದಿತ್ತು. ಥಿಯೇಟರ್ ಇನ್ಕ್ಲೂಡ್ಸ್ ಡ್ರಾಮಾ, ಡಾನ್ಸ್, ಮ್ಯೂಸಿಕ್, ಪ್ಲೇ, ಇದೆಲ್ಲ. ಅದರ ಜೊತೆಗೆ ಇವೆಲ್ಲ ಬೆಳವಣಿಗೆ ಅಥವಾ ಅಭಿವೃದ್ಧಿ ಹೊಂತ ಒಂದು. ಹಾಗಾಗಿ ನಾಟಕ ಮತ್ತು ರಂಗಭೂಮಿ ಜೊತೆಯಾಗಿ ಸಹೋದರಿಯರ ಹಾಗೆ ಬೆಳೆದು ಬಂದು ಇವು. ಆಮೇಲೆ ಈ ನಾಟಕ ಅಂದರೆ ಏನು? ನಾಟಕ ಅಂದರೆ ಏಕ ವ್ಯಕ್ತಿ ಸೃಷ್ಟಿ ಅಲ್ಲ, ಅದರೊಳಗೆ ಬಹು ಜನರ ತೊಡಗುವಿಕೆ ಇರ್ತದೆ. ನಾನು ಸುಮಾರು 60 ವರ್ಷಗಳ ಹಿಂದೆ ಅಥವಾ 63-64 ವರ್ಷಗಳ ಹಿಂದೆ, ಅಂದರೆ 1961ನೇ ಇಸ್ವಿಯಿಂದ ಈ ರಂಗಭೂಮಿಗಾಗಿ ಕೆಲಸ ಮಾಡ್ತಾ ಬಂದವನು. ಮೊದಲು ಒಬ್ಬ ಪ್ರೇಕ್ಷಕನಾಗಿ, ಆನಂತರ ಒಬ್ಬ ಕಲಾವಿದನಾಗಿ, ಆನಂತರ ಒಬ್ಬ ಪೋಷಕನಾಗಿ, ಅದರ ನಂತರದಲ್ಲಿ ಒಬ್ಬ ನಾಟಕಕಾರನಾಗಿ, ಹೀಗೆ ಈ 4 ಮಗ್ಗಲುಗಳಲ್ಲಿ ಅದರ ಜೊತೆಗೆ ನನ್ನ ಒಡನಾಟ ಆರಂಭ ಆಯ್ತು. ಸೊ ಇಷ್ಟು ವರ್ಷಗಳ ನನ್ನ ಅನುಭವದಿಂದ ನನಗೇನು ಅನ್ನಿಸ್ತದೆ ಅಂದರೆ, ಡ್ರಾಮಾ ಈಸ್ ಎ ಮ್ಯಾನಿಫೋಲ್ಡ್ ಆಕ್ಟಿವಿಟಿ. ಮ್ಯಾನಿಫೋಲ್ಡ್ ಅಂದರೆ ಬಹುಮುಖಿ. ಡ್ರಾಮಾ ಈಸ್ ಎ ಮ್ಯಾನಿಫೋಲ್ಡ್ ಆಕ್ಟಿವಿಟಿ ವೇರ್ ದ ಪ್ಲೇರೈಟ್ ಅಂದರೆ ನಾಟಕಕಾರ, unfolds life artistically. The actors and actresses present it lively and effectively on the stage. The director adds his or her own skill to make it more interesting. And then the backstage artists, ನೇಪಥ್ಯ ಕಲಾವಿದರು, they add their might to make it more entertaining and effective. And the mass reacts accordingly. ಅಂದರೆ ಈ 5 ನಾವು ಥಿಯೇಟರ್ನಲ್ಲಿ ನೆಗ್ಲೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. 1 ನಾಟಕಕಾರ, 2 ನಟವರ್ಗ, 3 ನಿರ್ದೇಶಕ, 4 ನೇಪಥ್ಯ ಕಲಾವಿದರು, 5 ಪ್ರೇಕ್ಷಕರು. ಈ 5 ಅಂಗಗಳಲ್ಲಿ ಯಾವುದಾದ್ರೂ ಒಂದು ಅಂಗ ಊನ ಆದರೆ ಅಥವಾ ತನ್ನ ಪಾತ್ರವನ್ನು ಸರಿಯಾಗಿ ನಿರ್ವಹಿಸದೆ ಹೋದರೆ ಥಿಯೇಟರ್ ಸಾಯ್ತದೆ. ಇದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ಅಂತಂದರೆ
ಇವತ್ತಿನ ನಮ್ಮ ವೃತ್ತಿ ರಂಗಭೂಮಿ. ಒಂದ್ ಕಡೆ ಸಾಹಿತ್ಯದ ಬನ್ನ ಸರ್ ತಮ್ದು, ಒಂದ್ ಕಡೆ ರಂಗಭೂಮಿಯ ಬನ್ನ, ಇವೆರಡರ ತಮ್ಮ ಜೀವನದ ಅನುಭವ. ನಾನು ಹೇಳಿದ್ನಲ್ಲ, ರಂಗಭೂಮಿಯಲ್ಲಿ ಒಮ್ಮೆ ತೊಡಕೊಂಡ್ಮೇಲೆ ನೀವು ಈ ಉಳಿದೆಲ್ಲದಕ್ಕೂ ಗಮನ ಹರಿಸಲೇಬೇಕಾಗ್ತದೆ. ನಾನು ನಾಟಕ ಬರೀಬೇಕು ಅಂತ ಬರ್ದವಲ್ಲ, ಕಲಾವಿದ ಆಗಿ ಅಲ್ಲಿ ಪ್ರವೇಶ ಮಾಡಿದಾಗ ನಾಟಕಗಳ ಕೊರತೆ ಕಂಡು ಬಂತು. ನಾಟಕಗಳ ಕೊರತೆ ನೀಗಿಸ್ಬೇಕು. ಯಾರು ನೀಗಿಸ್ಬೇಕು? ಬೇರೆಯವ್ರಿಗೆ ಹೇಳೋ ಬದಲಿ ನೀವೇ ಯಾಕೆ ಮಾಡಬಾರ್ದು ಅಂತ ನಮ್ಮನ್ನೇ ಕೇಳ್ತಾರೆ ಜನ. ಆ ಕಾರಣಕ್ಕಾಗಿ ನಾವೇ ಬರೀಲಿಕ್ಕೆ ಶುರು ಮಾಡಬೇಕಾಯ್ತು. ನಾಟಕಗಳನ್ನು ಬರೆದ ಮೇಲೆ ಅದನ್ನು ನಿರ್ದೇಶನ ಮಾಡಲಿಕ್ಕೆ ಯಾರನ್ನಾರು ಯಾಕೆ ಹುಡುಕ್ಬೇಕು? ನಾವೇ ನಿರ್ದೇಶನ ಮಾಡಬೇಕು. ನಿರ್ದೇಶನ ಮಾಡುವಾಗ ನೇಪಥ್ಯ ಕಲಾವಿದರಿಗೆ ಪ್ರಸಾದನ ಅಂತ ಅಂದ್ರೆ ಮೇಕಪ್ ಮಾಡೋದಿರ್ತದೆ, ಆಮೇಲೆ ಪ್ರಾಪರ್ಟಿ ಇದನ್ನ ಮಾಡಬೇಕು, ಸೆಟ್ ಮಾಡಬೇಕು. ಸೊ ಇದೆಲ್ಲ ಮಾಡುವಾಗ ಆ ಒಬ್ಬ ವ್ಯಕ್ತಿಯ ಕ್ರಿಯೇಟಿವಿಟಿ ಎಲ್ಲದಕ್ಕೂ ಅದು ಬೇಕಾಗ್ತದೆ. ಹೀಗೇನೆ ನಾನು ಆಕಾಶವಾಣಿ ಕಲಾವಿದನಾಗಿ ಸೇರ್ಕೊಂಡ್ಮೇಲೆ ನಾಟಕ ನಾನೇ ಬರಿಬೇಕಾದಂಥ ಪ್ರಸಂಗ ಬಂತು. ನಾನು ಬರೆದ ನಾಟಕ ಯಶಸ್ವಿ ಆದಮೇಲೆ ನೀವು ಮತ್ತೆ ಮತ್ತೆ ನಮಗೆ ನಾಟಕ ಬರೆದು ಕಳಿಸ್ರಿ ಅಂತ ಆಕಾಶವಾಣಿಯಿಂದ ಕರೆ ಬಂತು. ಹಾಗಾಗಿ 62 ನಾಟಕಗಳನ್ನು ಆಕಾಶವಾಣಿಗೆ ನಾನು ಬರೆದು ಕೊಟ್ಟೆ, ಅವರು ಪ್ರಸಾರ ಮಾಡಿದರು. ಸೊ ಈ ರೀತಿಯಾಗಿ ಇವೆಲ್ಲ ಒಂದಕ್ಕೊಂದು ಪೂರಕವಾದಂಥವು. ಹಾಗಾಗಿ ಅದರ ಜೊತೆಗೇ ನಾವು ಬೆಳಿಬೇಕಾಗ್ತದೆ. ಇದ್ರ ಜೊತೆಗೇನೆ ಮ್ಯೂಸಿಕ್ ಬೇಕಾಗ್ತದೆ ನಮಗೆ. ಸಂಗೀತದ ಅವಶ್ಯಕತೆ ನಮಗೆ ಬೇಕು ಅಂತ ಅನಿಸಿದಾಗ ಸಂಗೀತದ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಬೇಕು ಅನ್ನಿಸ್ತದೆ, ಅಥವಾ ನಾವು ಸಂಗೀತ ಕಲಿಬೇಕಾಗ್ತದೆ. ಹಾಡುಗಾರಿಕೆ ತಾನೇ ಅದರೊಳಗೆ ಬರ್ತದೆ. ಅದಕ್ಕೆ ನಾಟಕ ಬಹಳ ಸಂಕೀರ್ಣವಾದಂಥ ಒಂದು ಕಲಾ ಪ್ರಕಾರ ಇದು. ಇದರಲ್ಲಿ ಅಭಿನಯ ಇರ್ತದೆ, ನೃತ್ಯ ಇರ್ತದೆ, ಆಮೇಲೆ ಸಂಗೀತ ಇರ್ತದೆ. ಇವೆಲ್ಲವೂ ಸಮಾಜದ ಬೆಳವಣಿಗೆಗೆ ಪೂರಕ ಆಗಿರಬೇಕು. ನಾನು ಅದಕ್ಕೆ ವೃತ್ತಿ ರಂಗಭೂಮಿ ಇದನ್ನು ಯಾಕೆ ಹೇಳಿದೆ ಅಂದರೆ, ಇವೆಲ್ಲ ಎಲ್ಲಿವರೆಗೆ ಸಮಾಜದ ಬೆಳವಣಿಗೆ ಪೂರಕ ಆಗಿದ್ದು ಅಲ್ಲಿವರೆಗೂ ಅದು ಭಾಳ ಅದ್ಭುತವಾದಂಥ ಒಂದು ಶಕ್ತಿಯನ್ನು ತುಂಬಿತು ಸಮಾಜಕ್ಕೆ. ಹಿಂದಿನ ಕಾಲದಲ್ಲಿ ನಾಟಕಗಳನ್ನು ನೋಡಿ ತಮ್ಮ ಮನೆಯ ಓರೆಕೋರೆಗಳನ್ನು ಸುಧಾರಿಸಿಕೊಂಡವರಿದ್ದರು. ಬರ್ಬರ್ತಾ ನಾಟಕಗಳನ್ನು ನೋಡಿ ಜನ ಕೆಡ್ತಾರ ಅನ್ನೋ ಅಷ್ಟರ ಮಟ್ಟಿಗೆ ಬಂತು. ಕಾರಣ ಏನು ಅಂತಂದರೆ ಪ್ರೇಕ್ಷಕರು ಕೆಟ್ಟರೆ ನಾಟಕ ಕೆಡ್ತದೆ. ಇದು ಒಂಥರದ ಪ್ರಜಾಪ್ರಭುತ್ವ. ಈ ಪ್ರಜಾಪ್ರಭುತ್ವದಲ್ಲಿ ಹೇಗೆ ಪ್ರಜೆಗಳು ಭ್ರಷ್ಟ ಆದ್ರೆ ಆಳುವವರು ಭ್ರಷ್ಟ ಆಗ್ತಾರಲ್ಲ, ಮೊದಲು ಪ್ರಜೆಗಳು ಭ್ರಷ್ಟ ಆಗ್ತಾರೆ. ಮತಗಳನ್ನು ಯಾವಾಗ ಇವರು ಮಾರ್ಕೊಳ್ಳಿಕ್ಕೆ ಶುರು ಮಾಡ್ತಾರ ಅಂದರೆ ಕೊಳ್ಳುವವ್ರು ಹೆಚ್ಚುತ್ತಾರ. ಹಾಗೇನೆ ರಂಗಭೂಮಿಯಲ್ಲೂ ಕೂಡ ಈ ರೀತಿಯಾದಂಥ ಒಂದು ಏರುಪೇರು ನಮಗೆ ಕಂಡು ಬರ್ತಾ ಇದೆ. ವಿಶ್ವ ರಂಗಭೂಮಿಯ ದಿನಾಚರಣೆಯ ಸಂದರ್ಭದಲ್ಲಿ ರಂಗಭೂಮಿಯ ಸ್ಯಾಂಕ್ಟಿಟಿ, ಆ ಪಾವಿತ್ರ್ಯದ ಕುರಿತಾಗಿ ಪ್ರತಿಯೊಬ್ಬ ರಂಗಕರ್ಮಿ, ಪ್ರತಿಯೊಬ್ಬ ನಾಟಕಕಾರ, ಪ್ರತಿಯೊಬ್ಬ ಪ್ರೇಕ್ಷಕ ಆಲೋಚನೆ ಮಾಡಬೇಕಾಗಿದೆ ಇವತ್ತು. ಸರ್, ವೃತ್ತಿ ರಂಗಭೂಮಿ ಮತ್ತು ಹವ್ಯಾಸ ರಂಗಭೂಮಿಗೆ ಸ್ವಲ್ಪ ಹೇಳೋದಾದ್ರೆ, ಈ ಹವ್ಯಾಸ ರಂಗಭೂಮಿ ಹವ್ಯಾಸಕ್ಕಾಗಿ ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ತಾವು. ಆರಂಭದಲ್ಲಿ ಎಲ್ಲವೂ ಹವ್ಯಾಸಿನೇ. ವೃತ್ತಿ ರಂಗಭೂಮಿ ಅಂತ ಮೊದಲಿಗೆ ಆರಂಭ ಆಗೇ ಇಲ್ಲ. ಗ್ರಾಮ ಮಟ್ಟದಲ್ಲಿ ಬಿಡುವಿನ ದಿನಗಳಲ್ಲಿ, ಜಾತ್ರೆ, ಉತ್ಸವ, ಕಾರ್ತಿಕಗಳಲ್ಲಿ ಗ್ರಾಮೀಣ ಜನ ತಮ್ಮ ಬಿಡುವಿನ ಅವಧಿಯನ್ನು ಸಾರ್ಥಕವಾಗಿ ಕಳಿಬೇಕು ಅಂತ ಯಾವುದೋ ಒಂದು ನಾಟಕವನ್ನು ಆಯ್ಕೆ ಮಾಡ್ಕೋತಾರೆ. ತಿಂಗಳುಗಟ್ಟಲೆ ಅದನ್ನು ಕಲಿತಾರೆ. ಆಮೇಲೆ ಅದು ಒಂದು ಸಮೂಹ ಸೃಷ್ಟಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಇಡೀ ಊರಿನ ಜನ ಅದರೊಳಗೆ ತೊಡಗಿಕೊಂಡು ಅವರೇ ಎಲ್ಲ ಸೇರಿ ಒಂದು ರಂಗಮಂಚ ತಯಾರು ಮಾಡ್ತಾರೆ. ಹಾಗೆ ನಾಟಕ ಆಡ್ತಾರೆ. ಆ ನಾಟಕದ ಬಗ್ಗೆ ಜನರ ಪ್ರತಿಕ್ರಿಯೆಯನ್ನು ಆಧರಿಸಿ ಬೇರೆ ಊರವರು ಅಲ್ಲಿ ಎಷ್ಟು ಚಂದ ಆಡಿದ್ರು, ಬಾಗಲಕೋಟೆ ಒಳಗೆ ನಾಟಕ, ನಮ್ಮ ಮುಚ್ಕಂಡಿ ಒಳಗೆ ಯಾಕೆ ಆಡಬಾರ್ದು, ಬಂದ ಅದನ್ನು ಗದ್ದನಕೆರೆ ಒಳಗೆ ಯಾಕೆ ಆಡಬಾರ್ದು, ಬೀಳ್ಗಿ ಒಳಗೆ ಯಾಕೆ ಆಡಬಾರ್ದು ಅಂತ ಜನರಿಂದ ಏನು ಬೇಡಿಕೆ ಬರಕತ್ತಿದವಲ್ಲ, ಹಂಗೆ ಈ ಹವ್ಯಾಸಿ ತಂಡ ಊರಿಂದ ಊರಿಗೆ ಹೋಗಿ ನಾಟಕಗಳನ್ನು ಆಡಲಿಕ್ಕೆ ಶುರು ಮಾಡ್ತು. ನಿಮಗೆ ಉದಾಹರಣೆ ಹೇಳೋದಾದರೆ, ಏಣಿಗೆ ಬಾಳಪ್ಪ ಅವರು ತಮ್ಮ ಕಲಾ ಸೇವೆಯನ್ನು ಆರಂಭ ಮಾಡಿದ್ದೇ ಹವ್ಯಾಸಿಯಾಗಿ. ಊರಿನ ಬಯಲಾಟಗಳಲ್ಲಿ ಪಾತ್ರ ಮಾಡ್ತಾ ಮಾಡ್ತಾ ತಮ್ಮದೇ ಆದಂಥ ಒಂದು ತಂಡ ಕಟ್ಟಿಕೊಂಡು ಹೀಗೆ ಬೇರೆ 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 ಊರುಗಳಿಗೆ ಹೋಗಿ ನಾಟಕಗಳನ್ನು ಮಾಡ್ತಾ ಮಾಡ್ತಾ ತಮ್ಮದೇ ಅಂತ ಒಂದು ಕಂಪನಿಯನ್ನು, ಕಲಾ ವೈಭವ ನಾಟ್ಯ ಸಂಘವನ್ನು ಕಟ್ಟಿಕೊಂಡು, ಆಮೇಲೆ ಈಗ
ಹವ್ಯಾಸಿ ರಂಗಭೂಮಿ ಅಂದರೆ ಇವತ್ತು ಏನಾಗಿದೆ ಅಂದರೆ ಸಾಮಾನ್ಯವಾಗಿ ನೌಕರ ವರ್ಗದ ಜನ ಎಲ್ಲೆಲ್ಲೋ ಜಾಬ್ ಮಾಡ್ತಿರ್ತಾರೆ. ತಮ್ಮ ಸಾಯಂಕಾಲದ ಅವಧಿಯಲ್ಲಿ ಯಾವುದಾದ್ರೂ ಒಂದು ನಾಟಕ ತಗೊಂಡು ಅದನ್ನು ಕೇವಲ ಹವ್ಯಾಸಕ್ಕಾಗಿ ತಮ್ಮ ಆತ್ಮಸಂತೋಷಕ್ಕಾಗಿ ಪ್ರಯೋಗ ಮಾಡ್ತಾ ಹೋಗ್ತಾರೆ. ಆವಾಗ ಈ ವೃತ್ತಿ ರಂಗಭೂಮಿ ಜೊತೆಗೆ ತಮ್ಮನ್ನು ಅವರು ಕಂಪೇರ್ ಮಾಡ್ಕೋತಾರೆ, ಹೋಲಿಸ್ಕೊಂಡು. ಅಲ್ಲಿ ಭಾಷೆ ಬಹಳ ಕೃತಕ ಅನ್ನಿಸ್ತದೆ, ಆಮೇಲೆ ಅಲ್ಲಿ ಸೆಟ್ಟು, ಆಮೇಲೆ ಈ ಮೈಕ್ ಮುಂದ್ಗಡೆನೆ ಬಂದು ನಿಂತು ಮಾತಾಡೋದು, ಇದೆಲ್ಲ ಬಹಳ ಅಸಹಜ ಅನ್ನಿಸ್ತದೆ. ಅದಕ್ಕೆ ನಮ್ಮದೆಲ್ಲವೂ ನ್ಯಾಚುರಲ್ ಆಗಿರಬೇಕು, ಅವ್ರಿಗಿಂತ ನಾವು ಭಿನ್ನ ಆಗಿರಬೇಕು ಅಂತ ಇವರಿಗೆ ಅನಿಸ್ತಿತ್ತು. ಕಾರಣ ಏನು ಅಂತಂದರೆ ಇವ್ರ ಹತ್ರ ಬೇರೆ ಮೂಲದಿಂದ ಉತ್ಪನ್ನ ಬರ್ತಿರ್ತದೆ. ಹಾಗಾಗಿ ಇವರಿಗೆ ದುಡ್ಡು ಖರ್ಚು ಮಾಡಲಿಕ್ಕೆ ತೊಂದರೆ ಇರಲ್ಲ. ಯಾಕೆ ಅವರು ಮೈಕ್ ಮುಂದೆ ಬಂದು ನಿಂತು ಮಾತಾಡ್ತಿದ್ರು? ಎಲ್ಲರಿಗೂ ಒಂದೊಂದು ಕಾಲರ್ ಮೈಕ್ ಮಾಡಿಕೊಂಡು ಅವ್ರು ಮಾತಾಡ್ಲಿಕ್ಕೆ ಆಗಲಿಲ್ಲ. ಯಾಕೆ? ಅವ್ರಿಗೆ ಅಷ್ಟು ಸಂಪನ್ಮೂಲ ಇರಲಿಲ್ಲ. ಇವ್ರಿಗೆ ಹೊಟ್ಟೆ ತುಂಬಿದವರು ಇವರು ಹವ್ಯಾಸಿಗಳು ಅಂದರೆ. ಅದಕ್ಕಾಗಿ ಇವರು ನಾವು ಅವ್ರಂಗಾಗಬಾರ್ದು, ಅವ್ರಿಗಿಂತ ನಾವು ಭಿನ್ನ ಆಗಬೇಕು ಅನ್ನುವಂಥ ಆ ಕಾಂಪ್ಲೆಕ್ಸ್, ಸುಪೀರಿಯಾರಿಟಿ ಕಾಂಪ್ಲೆಕ್ಸು ಇಬ್ಬರ ನಡುವೆ ಈ ರೀತಿಯಾದಂಥ ಒಂದು ಭಿನ್ನತೆ, ಭೇದ ಬಂತಲ್ಲ, ಅದು ಬೆಳೀತಾ ಬೆಳೀತಾ ಹೋಗಿ ಅವರೇ ಬೇರೆ ನಾವೇ ಬೇರೆ ಅನ್ನುವಂಥ ಒಂದು ಸ್ವರೂಪವನ್ನು ಪಡ್ಕೊಂತು. ಅದನ್ನು ಬ್ರಿಡ್ಜ್ ಮಾಡಬೇಕು. ಯಾಕಂದರೆ ರಂಗಭೂಮಿಯಲ್ಲಿ ಮತ್ತು ಕಲಾವಿದರಲ್ಲಿ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ. ಎಲ್ಲರೂ ಉದ್ದೇಶ ಒಂದೇ, ಆತ್ಮಸಂತೋಷಕ್ಕೂ ಆಡಬೇಕು, ಜನರಿಗೂ ಸಂತೋಷ ಕೊಡಬೇಕು. ಇದ್ರ ಮೂಲಕ ನೀತಿಯನ್ನು ಹೇಳಬೇಕು. ಎವ್ರಿ ಆರ್ಟ್ ಹ್ಯಾಸ್ ಎ ಪರ್ಪಸ್. ಉದ್ದೇಶ ಇಲ್ಲದೆ ಯಾವುದೇ ಕಲೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಹುಟ್ಟುವಾಗಲೂ ಅದಕ್ಕೊಂದು ಉದ್ದೇಶ ಇರ್ತದೆ, ಬೆಳೆಯುವಾಗಲೂ ಅದು ಒಂದು ಉದ್ದೇಶವನ್ನು ಕಟ್ಕೊಂಡೇ ಬೆಳೀತದೆ. ಅಂಥ ಒಂದು ಉದ್ದೇಶ ಏನು ಅಂತಂದರೆ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ. ನಮ್ಮ ಒಳಗು ಮತ್ತು ಹೊರಗನ್ನು ಸ್ವಚ್ಛ ಮಾಡಲಿಕ್ಕೆ ಈ ರಂಗಭೂಮಿ ನಮಗೆ ಸಹಾಯಕಾರಿ ಆಗಬೇಕು. ಅಂಥ ಒಂದು ಪ್ರಯತ್ನ ನಡೀತಾ ಇತ್ತು. 1950ನೇ ದಶಕದಲ್ಲಿ ಕರ್ನಾಟಕದಲ್ಲಿ ಏನಿಲ್ಲ ಅಂದರೂ 100 ವೃತ್ತಿ ರಂಗಭೂಮಿ ಕಂಪನಿಗಳಿದ್ವು. ಸಮೀಪದ ಪಟ್ಟಣದಲ್ಲಿ ವೃತ್ತಿ ರಂಗಭೂಮಿ ನಾಟಕಗಳು ಆಡ್ತಿದ್ರೆ ನಾನು ಹೈಸ್ಕೂಲ್ ವಿದ್ಯಾರ್ಥಿ ಆಗಿದ್ದಾಗ ನೋಡಿದ್ದೇನೆ. ನಮ್ಮ ಊರಿನಿಂದ ತಾಳಿಕೋಟೆ 15 ಕಿಲೋಮೀಟರ್ ಚಕ್ಕಡಿ ಕಟ್ಕೊಂಡು, ಎಷ್ಟು ಅಂದರೆ ಸುಮಾರು ಆ ಥಿಯೇಟರ್ ಸುತ್ತಮುತ್ತ ಒಂದು 200-300 ಚಕ್ಕಡಿಗಳು ನಾಟಕ ನೋಡ್ಲಿಕ್ಕೆ ಬರ್ತಿದ್ರು. ಯಾಕೆ ಬರ್ತಿದ್ರು ಅವರು? ಆಸಕ್ತಿ. ಅವ್ರಿಗೆ ಏನು ಬೇಕು ಅದು ಸಿಗ್ತಿತ್ತು. ಇವತ್ತು ಅದು ಆಗ್ತಾ ಇಲ್ಲ. ಇವತ್ತು ನಮಗೆ ಟ್ರಾನ್ಸ್ಪೋರ್ಟೇಷನ್ ಬೇಕಾದಷ್ಟು ಇದೆ ಅಲ್ಲ, ಬಸ್ ಅದಾವೆ, ಕಾರ್ ಅದಾವೆ, ನಮ್ಮವೇ ಆದಂಥ ಮೋಟರ್ ಸೈಕಲ್ಗಳದಾವೆ. ಇಷ್ಟೆಲ್ಲ ಇದ್ದರೂ ಕೂಡ ಇವತ್ತು 10 ವೃತ್ತಿ ರಂಗಭೂಮಿ ಕಂಪನಿ ಗಟ್ಟಿಯಾದಂಥವು ಸಿಗೋದಿಲ್ಲ ನಮಗೆ. ಕಾರಣ ಏನು ಅಂತಂದರೆ ಜನರಿಗೆ ತಮ್ಮನ್ನು ತಾವು ಹೊಸದಾಗಿ ಕಟ್ಟಿಕೊಳ್ಳಿಕ್ಕೆ ಏನು ಬೇಕೋ ಅದು ಸಿಗ್ತಾ ಇಲ್ಲ. ಕೆಲವರು ನಮಗೆ ಇಂಥದ್ದೇ ಬೇಕು ಅಂತ ಬಯಸ್ತಾ ಹೋದರು, ಸೊಂಟದ ಕೆಳಗಿನ ಭಾಷೆಯನ್ನು ಬಯಸಿದರು, ಅದ್ರ ಜೊತೆಗೆ ದ್ವಂದ್ವಾರ್ಥದ ಸಂಭಾಷಣೆಗಳನ್ನು ಬಯಸಿದರು. ಅದನ್ನು ಈ ಕಲಾವಿದರು ಆಡಿದಾಗ ಅವರಿಗೆ ಚಪ್ಪಾಳೆ ಸಿಕ್ತು. ರಂಗಭೂಮಿಯಲ್ಲಿ ವಿಶೇಷವಾಗಿ ವೃತ್ತಿ ರಂಗಭೂಮಿಯಲ್ಲಿ ಕ್ಲ್ಯಾಪ್ಸ್ ಪಡ್ಕೊಳ್ಳೋದಂದ್ರೆ ಪ್ರಶಸ್ತಿ ಪಡ್ಕೊಂಡಂಗೆ. ಹಂಗೆ ಅವ್ರಿಗೆ ಉತ್ತೇಜನ ಸಿಕ್ತು. ಈ ಉತ್ತೇಜಿತರಾದಂಥ ಕಲಾವಿದರು ಬರ್ತಾ ಏನು ಮಾಡಿದರು ಅಂದರೆ ಅದನ್ನು ಹೆಚ್ಚು ಮಾಡ್ತಾ ಹೋದರು. ಹಾಗಾಗಿ ಈ ವೃತ್ತಿ ರಂಗಭೂಮಿಯ ಪಾವಿತ್ರ್ಯ ಕೆಟ್ಟಿತು. ಯಾರು ಮಡಿವಂತರದಾರೆ ಅವರು, ಯಾರು ಸಭ್ಯತೆಯಿಂದ ಬದುಕಬೇಕು ಅಂತಾರೆ ಅವರು ಅದರಿಂದ ದೂರ ಉಳಿಲಿಕ್ಕೆ ಶುರು ಮಾಡಿದರು. ಹಾಗಾಗಿ ಪ್ರೇಕ್ಷಕರಿಂದ ವೃತ್ತಿ ರಂಗಭೂಮಿ ಹಾಳಾಯಿತು, ಕಲಾವಿದರಿಂದ ಅಂತ ನಾನು ಅನ್ನೋದಲ್ಲ. ಯಾಕಂದರೆ ಕಲಾವಿದ ತನ್ನ ಹೊಟ್ಟೆಪಾಡಿಗಾಗಿ ಆ ಕಲೆಯನ್ನು ಮುಂದುವರ್ಸ್ಕೊಂಡು ಹೊರಟಿರ್ತಾನೆ. ಇದು ಇವತ್ತು ನಾವು ಆಲೋಚನೆ ಮಾಡಬೇಕಾದದ್ದು ಅಂತ ನಾವು ಏನು ಮಾಡ್ತೀವಿ ಅಂದರೆ, ನಾನು ರಂಗಭೂಮಿ ನಾಟಕಗಳನ್ನು ಬರೆಯುವಾಗ ಇದು ಪ್ರತ್ಯೇಕವಾಗಿ ಹವ್ಯಾಸಿ ನಾಟಕ ಅಂತನ ಬರಿಬೇಕು ಅಂತ ನಾ ಬರೆಯೋದಿಲ್ಲ. ವೃತ್ತಿ ರಂಗಭೂಮಿ ನಾಟಕ ಬೇರೆನೇ ಅಂತೂ ನಾನು ತಿಳ್ಕೊಳ್ಳೋದಿಲ್ಲ. ನಾವು ಬರೆದ ನಾಟಕ ಎರಡಕ್ಕೂ ಬರಬೇಕು. ವೃತ್ತಿ ರಂಗಭೂಮಿ ಮೇಲೂ ಪ್ರಯೋಗ ಮಾಡಲಿಕ್ಕೆ ಬರಬೇಕು, ಹವ್ಯಾಸಿ ರಂಗಭೂಮಿ ಮೇಲೆ ಪ್ರಯೋಗ ಮಾಡಲಿಕ್ಕೆ ಬರಬೇಕು, ಅದು ಬೀದಿ ನಾಟಕವಾಗಿಯೂ ಪ್ರಯೋಗ ಮಾಡಲಿಕ್ಕೆ ಬರಬೇಕು. ಅದರ ಮೂಲಕ ನಾವೇನು ಸಂದೇಶ ಕೊಡ್ತೀವಿ ಆ ಸಂದೇಶ ಎಲ್ರಿಗೂ ಮುಟ್ಟಬೇಕು ಅಂತ ಇಂಥ ಒಂದು ಉದ್ದೇಶ ಇಟ್ಕೊಂಡು ಎಣಗಿ ಬಾಳಪ್ಪ ಅಂತವರು ಕೂಡ ಇದನ್ನು ಒಂದು ಸಂಘ ಸ್ಥಾಪನೆ ಮಾಡಿ ಎರಡನ್ನೂ ಕೂಡಿಸುವಂಥ ಪ್ರಯತ್ನ ಮಾಡಿದರು. ಆದರೆ ಅದು ಸಾಧ್ಯ ಆಗಲಿಲ್ಲ.
ಜೇವರ್ಗಿ ರಾಜಣ್ಣ ಅಂಥೇಳಿ ಒಬ್ಬರು ಅವ್ರದ್ದೊಂದು ಕಂಪನಿ ಅದ. ಅವರು ಕೂಡ ಹವ್ಯಾಸಿ ರಂಗಭೂಮಿಯ ನಿರ್ದೇಶಕರನ್ನು ಕರ್ಕೊಂಡು ಬಂದು ತಮ್ಮ ವೃತ್ತಿ ರಂಗಭೂಮಿಗೆ ನಾಟಕಗಳನ್ನು ನೀವು ನಿರ್ದೇಶನ ಮಾಡಿರಿ ಅಂತ ಕೊಟ್ಟರು. ಅದ್ರ ಮ್ಯಾಚ್ ಆಗಲಿಲ್ಲ. ಅದಕ್ಕೆ ಈ ಎರಡು ಪ್ರಕಾರಗಳ ವೇವ್ ಲೆಂಗ್ತ್ ಬೇರೆ ಬೇರೆನೇ ಆಗಿರೋದ್ರಿಂದ ಎರಡು ಯಾಕೋ ಕೂಡ್ತಾ ಇಲ್ಲ. ಅದು ಆ ನೋವು ನನಗೆ ಇವತ್ತಿಗೂ ಅದೇ. ನನಗೆ ಇವತ್ತಿನವರೆಗೆ ನಾನು 103 ನಾಟಕಗಳನ್ನು ಬರೆದು ರಂಗಭೂಮಿ ಮೇಲೆ ಸುಮಾರು ಒಂದು 25-30 ನಾಟಕಗಳನ್ನು ನಾನು ನಿರ್ದೇಶನ ಮಾಡಿ, ನನ್ನ ಅನೇಕ ನಾಟಕಗಳನ್ನು ಬೇರೆಯವರು ನಿರ್ದೇಶನ ಮಾಡಿದರೂ ಕೂಡ ಇವತ್ತು ವೃತ್ತಿ ರಂಗಭೂಮಿ ಯಾಕೆ ಅಪಾಂಗ ಆಗ್ತದೆ ಅನ್ನುವಂಥ ಒಂದು ನೋವು ನನಗದೆ. ಈ ನಮ್ಮ ಗ್ರಾಮೀಣ ಬದುಕು ಬತ್ತಿಗೆಟ್ಟು ಹೋಗಿದೆ. ನಮ್ಮ ಹಳ್ಳಿಯ ಒಂದು ಕಿರಾಣಿ ಅಂಗಡಿ ಒಳಗೆ ಆವತ್ತು ನಮಗೆ ಉಂಡಿ ಸಿಗ್ತಿತ್ತು, ಕರ್ದಂಟ ಸಿಗ್ತಿತ್ತು, ಬಜಿ ಸಿಗ್ತಿದ್ದು, ಜಿಲೇಬಿ ಸಿಗ್ತಿದ್ದು, ಬೆಲ್ಲದ ಜಿಲೇಬಿ ಅಂತ ಇರ್ತಿತ್ತು, ಖಜೂರಿ ಸಿಗ್ತಿದ್ದು. ಆದರೆ ಇವತ್ತು ಪ್ರತಿಯೊಂದು ಹಳ್ಳಿಗೂ ಕೂಡ ಬೇಕರಿಗಳು ಬಂದವ. ಜನ್ಮದಿನ ಆಚರಣೆ ಮಾಡಲಿಕ್ಕೆ ಯಾವ ಹಳ್ಳಿಯಲ್ಲೂ ಅವತ್ತು ಕೇಕ್ ಕಟ್ ಮಾಡ್ತಿರ್ಲಿಲ್ಲ. ಇವತ್ತು ಹಳ್ಳಿ ಒಳಗಿನ ಯಾವ ಮಗುವಿನ ಜನ್ಮದಿನನೂ ಕೇಕ್ ಇಲ್ಲದೆ ನಡೆಯೋದಿಲ್ಲ. ಅಂದ್ರೆ ಏನಾಗಿದೆ, ಜಾಗತೀಕರಣದ ಪ್ರಭಾವ ನಮ್ಮ ಬದುಕಿನ ಮೇಲೆ ಆದಂಗೆ ರಂಗಭೂಮಿ ಮೇಲೂ ಆಗಿ ಅದು ತನ್ನ ಶಕ್ತಿಯನ್ನು ಕಳ್ಕೊತ ಹೊರಟದೆ. ಮತ್ತೆ ಎಲ್ಲಿ ಹೋಗ್ಬೇಕು ನಾವು ಅಂತಂದರೆ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ಅದ್ರ ಮೂಲಕ ಹೊಸ ರಂಗಭೂಮಿಯನ್ನು ಕಟ್ಟುವಂಥ ಕೆಲಸ ಮಾಡಬೇಕು. ವೃತ್ತಿ ರಂಗಭೂಮಿಯ ಸಂದರ್ಭದಲ್ಲಿ ರಂಗಕರ್ಮಿಗಳಿಗೆಲ್ಲ ನನ್ನ ವಿಚಾರ ಇದು. ಈ ಒಂದು ಸಲಹೆ ಅಂತ ನಾನು ಹೇಳೋದಿಲ್ಲ, ಯಾಕಂದ್ರೆ ಸಲಹೆ ಕೊಡುವಷ್ಟು ದೊಡ್ಡವನ ಅಲ್ಲ. ನನ್ನ ವಿಚಾರ ಏನು ಅಂದರೆ, ನಾವು ಹೊಸದನ್ನು ಕಲಿಬೇಕು, ಆದರೆ ಹಳೆ ಬೇರು ಹೊಸ ಚಿಗುರು ಇಟ್ಕೊಂಡು ಹೊಸ ಚಿಗುರನ್ನು ನಾವು ಕಾಣಲಿಕ್ಕೆ ಹೋಗಿ. ಸರ್, ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರೆ ಬೀದಿ ನಾಟಕಗಳು ಅಂತ. ಅವಾಗೆಲ್ಲ ಬೀದಿ ನಾಟಕಗಳು ಸಮಾಜಕ್ಕೆ ಒಳ್ಳೆ ಸಂದೇಶವನ್ನು ಕೊಡ್ತಿದ್ವು. ಆ ಬೀದಿ ನಾಟಕಗಳ ಬಗ್ಗೆ ಹೇಳೋದಾದ್ರೆ ಸರ್? ಹೌದು, ಬೀದಿ ನಾಟಕಗಳನ್ನು ಪೋಸ್ಟರ್ ನಾಟಕಗಳು ಅಂತಲೂ ಕರಿತಿದ್ರು. ಇತ್ತೀಚೆಗೆ ಕಣ್ಮರೆ ಆಗ್ತಾ ಇವೆ. ಅಲ್ಲ, ಕಡಿಮೆ ಆಗ್ತಾ ಇದಾವೆ ಅಂದರೆ ಏನೋದಲ್ಲ, ಜನರಿಗೆ ಏನು ಬೇಕು ಅದೆಲ್ಲ ಮೊಬೈಲ್ನಾಗ ಸಿಗತ್ತಾ ಇದೆ. ಡಿಜಿಟಲ್ ಕ್ರಾಂತಿಯ ಪ್ರಭಾವ. ಜಾಗತೀಕರಣದಿಂದ ಜಗತ್ತು ಬಹಳ ಸಣ್ಣದಾಯಿತು. ಆಮೇಲೆ ಸೋಷಿಯಲ್ ಮೀಡಿಯಾ, ನಮ್ಮ ಮಾಧ್ಯಮದ ಮೂಲಕ ಎಲ್ಲ ಮಾಹಿತಿ ನಿಮಗೆ ಸಿಗ್ತದೆ. ಬೀದಿ ನಾಟಕಗಳ ಉದ್ದೇಶ ಜಾಗೃತಗೊಳಿಸೋದು. ಸರ್ಕಾರಿ ಯೋಜನೆಗಳನ್ನು ಏನು ಅಂತ ಅನ್ನೋದನ್ನು ಹೇಳೋದಕ್ಕಾಗಿ ಬೀದಿ ನಾಟಕ ಮಾಡಿದ್ದೀವಿ. ನಿರಕ್ಷರತೆಯಿಂದ ಆಗುವ ನಷ್ಟ ಏನು, ಅದರಿಂದ ಎಷ್ಟು ತೊಂದರೆ ಆಗ್ತದೆ ಅನ್ನೋದನ್ನು ಹೇಳೋದಕ್ಕಾಗಿ ಬೀದಿ ನಾಟಕಗಳನ್ನು ಮಾಡಿದ್ದೀವಿ. ಬರ್ತಾ ಬರ್ತಾ ಏನಾಯಿತು, ಕೆಲವು ಕಂಪನಿಗಳು ತಮ್ಮ ಪ್ರಾಡಕ್ಟ್ಸನ್ನು ಅಡ್ವರ್ಟೈಸ್ ಮಾಡೋದಕ್ಕಾಗಿ ಈ ಬೀದಿ ನಾಟಕಗಳನ್ನು ಬಳಸ್ಕೊಂಡ್ರು. ಅಲ್ಲಿ ಬೀದಿ ನಾಟಕದ ಆಶಯ ಕಾಂಪ್ರಮೈಸ್ ಆಯಿತು. ಅದಕ್ಕಾಗಿ ಜನರಿಗೆ ಏನು ಬೇಕೋ ಅದನ್ನು ಮೊಬೈಲ್ನಲ್ಲಿ ಅವ್ರು ಪಡ್ಕೊಳ್ಳಿಕ್ಕೆ ಶುರು ಮಾಡಿದ ಮೇಲೆ ಬೀದಿ ನಾಟಕಗಳ ಪ್ರಭಾವ ಕಡಿಮೆ ಆಗ್ತಾ ಬಂತು. ಬಟ್ ಇವತ್ತಿಗೂ ಕೂಡ ಅದರ ಅಗತ್ಯ ಅದೇ. ಬೀದಿ ನಾಟಕ 3 ರೀತಿಯಲ್ಲಿ ನಮಗೆ ಲಾಭದಾಯಕ. ಒಂದು, ಕಾಸ್ಟ್ ಆಫ್ ಪ್ರೊಡಕ್ಷನ್, ಅದನ್ನು ಆಡುವಂಥ ಇದಕ್ಕೆ ಏನು ವೆಚ್ಚ ತಗಲ್ತದೆ ಭಾಳ ಕಡಿಮೆ. ಎರಡನೇದು, ಕಲಾವಿದರು ಕಡಿಮೆ ಇದ್ದರೂ ಕೂಡ ಒಬ್ಬರು 3-4 ಪಾತ್ರಗಳನ್ನು ಮಾಡೋದ್ರ ಮೂಲಕ ಮಾಡ್ಬೋದು. ಆಮೇಲೆ ಬೆಳಕು, ಧ್ವನಿ, ರಂಗದ ಮೇಲೆ ಆಡುವಂಥ ನಾಟಕಗಳಿಗೆ ಏನು ಬೇಕಾಗ್ತದೆ ಅಷ್ಟು ಬೇಕಾಗಿಲ್ಲ, ಖರ್ಚಿಂದಲ್ಲ ಅದು. ಹೀಗಾಗಿ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ನಾವು ಮಾಹಿತಿಯನ್ನು ಮುಟ್ಟಿಸ್ಬೋದು ಬೀದಿ ನಾಟಕಗಳ ಮೂಲಕ. ಅದ್ರ ಜೊತೆಗೆ ಏನಾಗ್ತದೆ ಅಂದರೆ, ಬೀದಿ ನಾಟಕಗಳು ಸರ್ಕಾರ ಮತ್ತು ಸಮುದಾಯದ ನಡುವಿನ ಒಂದು ಕೊಂಡಿ ಆಗ್ತವೆ. ಸರ್ಕಾರ ಒಳ್ಳೆಯದನ್ನು ಮಾಡಿದರೆ ಅದನ್ನು ಸಮಾಜಕ್ಕೆ ಹೇಳ್ತದೆ, ಸರ್ಕಾರ ಕೆಟ್ಟದ್ದನ್ನು ಮಾಡ್ತಾ ಇದ್ರೆ ಅದನ್ನು ಸಮಾಜಕ್ಕೆ ಹೇಳ್ತದೆ. ಇಬ್ಬರು ತಮ್ಮನ್ನು ತಾವು ತಿದ್ದುಕೊಂಡು ಒಂದಾಗಬೇಕು ಅನ್ನುವಂಥ ಒಂದು ಸಂದೇಶವನ್ನು ಸಾರ್ತದೆ. ಆ ಕಾರಣಕ್ಕಾಗಿ ಬೀದಿ ನಾಟಕ ಇವತ್ತಿಗೂ, ವಿಶೇಷವಾಗಿ ಇವತ್ತು ಶರಣರ ವಚನಗಳ ಸಂದೇಶ ತುಂಬ ಮೌಲಿಕ. ಕಲ್ಯಾಣದೊಳಗೆ 12ನೇ ಶತಮಾನದಲ್ಲಿ ಸಾಮಾಜಿಕ ಕ್ರಾಂತಿ ಆಯಿತು. ಎಲ್ಲಿ ಜನ ನಾವು ಬೇರೆ ನೀವು ಬೇರೆ, ನಾವು ಮೇಲಿನವರು ನೀವು ಕೆಳಗಿನವರು, ನಾವು ಶ್ರೇಷ್ಠರು ನೀವು ಕನಿಷ್ಠರು ಅನ್ನುವಂಥ ಆ ಭೇದ ಇತ್ತಲ್ಲ, ಅದನ್ನು ತೊಡೆದು ಹಾಕಿ ತಮ್ಮ ವಚನಗಳ ಮೂಲಕ ನಾವೆಲ್ಲರೂ ಒಂದೇ ಅನ್ನೋದನ್ನು ಸಾರಿದ್ರು ಅವರು.
ಆ 12ನೇ ಶತಮಾನದಲ್ಲಿ ಯಶಸ್ವಿಯಾಗಿ ತಮ್ಮ ಸಂದೇಶವನ್ನು ಅವರು ವಚನಗಳ ಮೂಲಕ ಮುಟ್ಟಿಸಿದಂಗೆ ಅವರು ವಚನಗಳನ್ನೇ ಮುಂದಿಟ್ಟುಕೊಂಡು ಇವತ್ತಿನ ಸಂದರ್ಭದಲ್ಲೂ ಕೂಡ ಆ ಶರಣರ ಬದುಕನ್ನೇ ಮತ್ತೊಮ್ಮೆ ನಾವು ರೀಕ್ರಿಯೇಟ್ ಮಾಡಿ ಸಮಾಜಕ್ಕೆ ಶರಣರ ಜೀವನದ ಬೀದಿ ನಾಟಕಗಳನ್ನು ಆಡ್ಕೊತ ಹೋಗುವಂಥ ಅವಶ್ಯಕತೆ ಇವತ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಆಲೋಚನೆ ಮಾಡ್ತಾ ಇದ್ದೀನಿ ನಾನು. ಚಿಕ್ಕ ಚಿಕ್ಕ ಪ್ರಸಂಗಗಳನ್ನು ಒಂದು 20 ನಿಮಿಷದ ಆ ಶರಣರ ಜೀವನದ ಪ್ರಸಂಗಗಳನ್ನು ಬೀದಿ ನಾಟಕದ ಮೂಲಕ ಕೊಡಬೇಕು. ಇದೊಂದು ನಿರಂತರ ಪ್ರಕ್ರಿಯೆ. 1 ದಿವಸ 2 ದಿವಸ ನಾವು ಮಾಡಿ ಸಂತೋಷ ಪಡುವಂಥದ್ದಲ್ಲ. ಸಂತೋಷ ಪಡೋದ್ರ ಜೊತೆಗೆ ಸಂತೃಪ್ತಿನೂ ಪಡಬೇಕು. ಇದು ಥಿಯೇಟ್ರಿಂದ ಮಾತ್ರ ಸಾಧ್ಯ. ಸರ್, ಈಗ ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರೆ ರಂಗಭೂಮಿ ಜನರ ಬದುಕು ಅಂತ ಬಂದಾಗ ಪರದೆಯ ಮುಂದೊಂದು ಬದುಕು, ಪರದೆಯ ಹಿಂದೊಂದು ಬದುಕು, ಆ ಬದುಕಿನ ಬಗ್ಗೆ ಒಂದಿಷ್ಟು ಹೇಳೋದಾದ್ರೆ, ಯಾಕಂದ್ರೆ ತಾವೊಬ್ಬ ರಂಗಭೂಮಿ ಕಲಾವಿದರು. ಪರದೆಯ ಹಿಂದಿನ ಬದುಕು ಕೇವಲ ರಂಗಭೂಮಿಯಲ್ಲಿಲ್ಲ, ನನ್ನ ಮನಸ್ಸಿನಲ್ಲೇ ಇದೆ. ನಮಗೆ 2 ಮುಖ, ಒಂದು ಒಳ್ಳೆಯದು, ಇನ್ನೊಂದು ಕೆಟ್ಟದ್ದು. ಒಂದು ಸಾತ್ವಿಕ, ಇನ್ನೊಂದು ತಾಮಸ. ಹೋಗ್ತಾ ದಾರಿಯೊಳಗೆ ಯಾವುದೋ ಒಂದು ನಮ್ಮ ಕಣ್ಣಿಗೆ ಒಂದು 100 ರೂಪಾಯಿದ ನೋಟು ಬಿದ್ದರೆ, ಅದು ಯಾರೇ ಇರಲಿ, ಅವರು ಕ್ಯಾಮಿ ತೊಟ್ಕೊಂಡವರೇ ಇರಲಿ, ಬಿಳಿ ಬಟ್ಟೆ ತೊಟ್ಕೊಂಡವರೇ ಇರಲಿ, ಅಥವಾ ಬಣ್ಣದ ಬಟ್ಟೆ ತೊಟ್ಕೊಂಡವರೇ ಇರಲಿ, ಮೊದಲು ಅನಿಸೋದು ಏನು ಅಂದರೆ ಎತ್ಕೋಬೇಕು. ಅದನ್ನು ಎತ್ಕೊಳ್ಳುವಾಗ ಮತ್ತೊಂದು ವಿಚಾರ ಬರ್ತದೆ, ಯಾರನ್ನ ನೋಡ್ತಾರೇನೋ, ಅವ್ರು ಕೂಡ ಶೇರ್ ಮಾಡ್ಬೇಕಾಗತ್ತಲ್ಲ ಅಂತ ಮುಚ್ಚಿ ತೊಗೋಬೇಕು ಅನ್ನಿಸ್ತದೆ. ಬಟ್ ಆ ಮುಚ್ಚಿ ಕಿಸೆದಾಗ ಇಟ್ಕೊಳ್ಳುವಾಗ ಯಾರೋ ಯು ಸ್ಕೌಂಡ್ರಲ್ ಅಂತ ಬೈದಂಗೆ ಅನ್ನಿಸ್ತದೆ. ನಿಂದ ಅದು ಪಾಪ ಯಾರು ಕಳ್ಕೊಂಡಾರೇನೋ ಆದರೂ ತಗೋತೀವಿ, ಕೊಡು ಅವ್ರಿಗೆ ಅಂತ. ಇಲ್ಲಿ ಮತ್ತೊಬ್ಬ ವ್ಯಕ್ತಿ ಅದನ್ನ ಈ ಎರಡೂ ನಡೆಯೋದು ಇಲ್ಲೇ ಅಲ್ಲ. ಇದು ಪರದೆ ಮುಂದೆ ಒಂದು, ಪರದೆ ಹಿಂದೆ ಒಂದು. ಹಾಗಾಗಿ ಈ ನಿರಂತರ ಒಂದು ಯುದ್ಧ ಇದು. ಒಳ್ಳೆಯದು ಮತ್ತು ಕೆಟ್ಟದರ ನಡುವಿನ ಯುದ್ಧದಲ್ಲಿ ಯಾವ ಮುಖ ಅದಕ್ಕೆ ನಮಗೆ ಜಯ ಆಗ್ತದಲ್ಲ, ಆ ರೀತಿಯಾದಂಥ ಬದುಕು ನಮ್ದಾಗ್ತದೆ. ಸರ್, ನಾವು ಆಧುನಿಕ ತಂತ್ರಜ್ಞಾನ ಜೊತೆ ಆಗಿದ್ದೀವಿ. ಈಗ 21ನೇ ಶತಮಾನ ಅಂತಂದ್ರೆ ರಂಗಭೂಮಿ ಭವಿಷ್ಯದ ಬಗ್ಗೆ, ಸವಾಲುಗಳ ಬಗ್ಗೆ ತಾವು ಹೇಳೋದಾದ್ರೆ? ಇವತ್ತು ರಂಗಭೂಮಿಗೆ ಹಿಂದಿಗಿಂತ ಹೆಚ್ಚಿನ ಸವಾಲುಗಳು ಅದಾವೆ, ಅನುಕೂಲತೆಗಳು ಅದಾವೆ. ಸವಾಲುಗಳು ಏನು ಅಂತಂದ್ರೆ, ನೋಡುವವರಿಗೆ ಇದನ್ನು ನೋಡಲೇಬೇಕು ಅನ್ನುವಂಥ ತುರ್ತಿಲ್ಲ. ಆವತ್ತಿನ ಕಾಲಕ್ಕೆ ಮನರಂಜನೆಗೆ ಬೇರೆ ಮಾಧ್ಯಮಗಳು ಇರಲಿಲ್ಲ, ಇದನ್ನು ಅವರು ಆಶ್ರಯಿಸ್ತಿದ್ರು. ಇವತ್ತು ಏನು ಬೇಕು ಎಲ್ಲವೂ ಮೊಬೈಲ್ನಲ್ಲೇ ಸಿಗ್ತದಲ್ಲ. ಹಾಗಾಗಿ ಯಾರೂ ಅಲ್ಲಿ ನಾಟಕ ನೋಡಲೇಬೇಕು ಅಂತ ಅನ್ನಂಗಿಲ್ಲ. ಯಾರು ಇದರಿಂದ ವಿಮುಖ ಆಗಿದ್ದಾರೆ ಅವರನ್ನು ಮತ್ತೆ ನಾವು ಇಲ್ಲಿ ಕರ್ಕೊಂಡು ಬಂದು ಅವರು ನೋಡುವಂಥ ನಾಟಕಗಳನ್ನು ಆಡುವಂಥದ್ದು ಮೊದಲೇ ಸವಾಲು. ಅಂದರೆ ನಾಟಕ ಅಂಥದ್ದು ಕೃತಿಗಳು ಬೇಕು, ಅದನ್ನು ಬರೆಯುವವರು ಬೇಕು. ಆಮೇಲೆ ಅದನ್ನು ತಗೊಂಡು ಆಡುವಾಗ ಅದನ್ನು ಪರಿಷ್ಕರಣೆ ಮಾಡಿ ಇದರಲ್ಲಿ ಇನ್ನೂ ಏನನ್ನು ಸೇರಿಸಿ ಕೊಡಬೇಕು ನಾವು ಇವರಿಗೆ. ಈಗ ಇಂಟ್ರಾವಿನಸ್ ಇಂಜೆಕ್ಷನ್ ಕೊಡ್ತಾರೆ, ಗೊತ್ತೇನ್ರಿ? IV ಅಂತಾರಲ್ಲ, ಸಲೈನ್ ಮೂಲಕ ಒಳಗೆ ಇಂಜೆಕ್ಷನ್ ಕೊಡ್ತಿರ್ತಾರಲ್ಲ. ಒಳಗೆ ಹೋಗೋದು ಸಲೈನ್ ಅಂತ ನಮ್ಗೆ ಅನಿಸ್ತಿರ್ತದೆ, ಆದರೆ ಅದ್ರ ಜೊತೆಗೇನೆ ಬೇರೆ ಔಷಧಿ ಅದರೊಳಗೆ ಇಂಜೆಕ್ಟ್ ಮಾಡ್ತಾರೆ. ಹಾಗೆ ನಾಟಕದಲ್ಲಿ ಮತ್ತೆ ನಾಟಕದಲ್ಲಿ ನಾಟಕ ಸೇರಿಸ್ಬೇಕು. ಇರಲಿಲ್ಲ ಅಂತಂದರೆ ಇವತ್ತಿನ ಪ್ರೇಕ್ಷಕರು ಸಹಜವಾಗಿ ಈ ಕಡೆ ಮರಳೋದಿಲ್ಲ. ಎರಡನೇ ಸವಾಲು ಕಲಾವಿದರದು. ಮೊದಲು ಆರ್ಥಿಕವಾಗಿ ದುರ್ಬಲರು ಬಹಳಷ್ಟು ಜನ ಇದ್ದರು. ಇವತ್ತು ಆರ್ಥಿಕವಾಗಿ ಯಾರೂ ದುರ್ಬಲರು ಇಲ್ಲ, ಯಾರೂ ಇವತ್ತು ಉಪವಾಸ ಬೀಳಂಗಿಲ್ಲ. ಆವತ್ತು ರಂಗಭೂಮಿಗೆ ಕಲಾವಿದರಾಗಿ ಅಂಥವ್ರು ಬರ್ತಿದ್ರು ಅಂತಂದ್ರೆ ಅವ್ರಿಗೆ ಮಾಡ್ಲಿಕ್ಕೆ ಏನೂ ಉದ್ಯೋಗ ಇರ್ತಿರ್ಲಿಲ್ಲ, ದುಡಿಬೇಕು ಅಂದರೆ ಜಮೀನು ಇರ್ತಿರ್ಲಿಲ್ಲ, ಮಾಡಬೇಕು ಅಂದರೆ ಯಾವುದೇ ಕೆಲಸ ಸಿಗ್ತಿರ್ಲಿಲ್ಲ. ಏನು ಮಾಡ್ಬೋದು ಅಂತಂದ್ರೆ ಆ ಕಲೆಯಲ್ಲಿ ಆಸಕ್ತಿ. ಒಂದು ನಾಟಕ ನೋಡಿದ ಕೂಡಲೇ ಎಷ್ಟು ಚಂದ ನಾಟಕ ಮಾಡ್ತಾರಲ್ಲ ಇವರು, ನಾನು ಯಾಕೆ ಹಿಂಗೆ ಮಾಡಬಾರ್ದು ಅಂತನ್ನುವಂಥ ಆ ಒಳಗಿನ ಕಲಾವಿದ ಅವರನ್ನು ಎಚ್ಚರಿಸ್ತಾ ಇದ್ದ. ಅವರು ಹೋಗಿ ಕಲಾವಿದರಾಗ್ತಿದ್ರು. ಇವತ್ತು ಅಂಥ ಕಲಾವಿದರು ಯಾರೂ ರಂಗಭೂಮಿ ಕಡೆ ಮುಖ ಮಾಡ್ತಾ ಇಲ್ಲ. ಅಂದರೆ ಕಲಾವಿದರನ್ನು ಹುಡುಕೋದು ಒಂದು ದೊಡ್ಡ ಸವಾಲು. ಅದರಲ್ಲೂ ಕಲಾವಿದರಲ್ಲಿ ಉತ್ತಮ ಕಲಾವಿದರನ್ನು ಹುಡುಕೋದು ಇನ್ನೂ ದೊಡ್ಡ ಸವಾಲು. ಉತ್ತಮ ಕಲಾವಿದರಲ್ಲಿ ಸಾತ್ವಿಕ ಕಲಾವಿದರನ್ನು ಹುಡುಕೋದು ಇನ್ನೂ ದೊಡ್ಡ ಸವಾಲು. ಇದು ಎರಡನೇ ಸವಾಲು. ಮೂರನೇದು, ಮಹಿಳೆಯರು ಇವತ್ತು ಕಲಾವಿದರಾಗಿ ಇಲ್ಲಿ ಬರ್ತಾ ಇಲ್ಲ. ಆವತ್ತಿನ ಕಾಲಕ್ಕೆ ದೇವದಾಸಿಯರು ಅಂತ ಇರ್ತಿದ್ರು. ಅದು ಒಳ್ಳೆಯದು ಅಂತ ಹೇಳಂಗಿಲ್ಲ ನಾನು. ಅಂದರೆ ಆ ದೇವದಾಸಿ ಕುಟುಂಬದವರು ಇದನ್ನು ತಮ್ಮ
ಎರಡನೇ ವೃತ್ತಿಯನ್ನಾಗಿ ಮಾಡ್ಕೊತಿದ್ರು ಅವರು. ಹ್ಮ್ ಹ್ಮ್ ಕಲಾವಿದರಾಗಿ ಅವರು ಬರ್ತಿದ್ರು. ಹೀಗಾಗಿ ಹವ್ಯಾಸಿ ರಂಗಭೂಮಿ ಆಗಲಿ, ವೃತ್ತಿ ರಂಗಭೂಮಿ ಆಗಲಿ, ಜನಪದ ರಂಗಭೂಮಿ ಆಗಲಿ, ಬಯಲಾಟಗಳು ಏನಿರ್ತಿದ್ವಲ್ಲ, ಸಣ್ಣ ಆಟ, ದೊಡ್ಡ ಆಟ, ಪಾರಿಜಾತ, ಇದಕ್ಕೆಲ್ಲ ಅವಾಗ ಕಲಾವಿದೆಯರು ಸಿಗ್ತಿದ್ರು. ಇವತ್ತು ಅವರು ಸಿಗ್ತಾ ಇಲ್ಲ. ಒಂದು ವೇಳೆ ಅವರು ಸಿಗ್ತಾರ ಅಂದ್ರೂ ಸಹಿತ ರಂಗಭೂಮಿಗೆ ಬಂದವರಿಗೆ ತಕ್ಷಣವೇ ಅನಿಸೋದೇನು ಅಂತಂದ್ರೆ, ನಾನು ದೂರದರ್ಶನ ಕಲಾವಿದ ಆಗಬೇಕು, ಆಮೇಲೆ ಸಿನಿಮಾ ನಟ ಆಗಬೇಕು, ಸಿನಿಮಾ ನಟಿ ಆಗಬೇಕು. ಹೀಗಾಗಿ ಆಸೆ ಹೆಚ್ಚಾಗ್ತಾ ಹೊರಟವೆ. ಅವ್ರನ್ನ ಹಿಡಿದಿಡೋದು ಇನ್ನೂ ದೊಡ್ಡ ಸವಾಲು. ಮತ್ತು ಶ್ರದ್ಧೆ ಕಡಿಮೆ ಆಗ್ತಾ ಇದೆ. ಒಂದು ನಾಟಕ ಪ್ರಯೋಗ ಮಾಡಬೇಕಾಯ್ತು ಅಂತಂದ್ರೆ, ಹೊಸ ನಾಟಕ ಒಂದನ್ನು ನಾವು ಆಡಬೇಕಾದ್ರೆ ಕನಿಷ್ಠ 2 ತಿಂಗಳು ನಾವು ತಾಲೀಮು ಮಾಡಬೇಕು. 2 ತಿಂಗಳು ಟೈಮ್ ಕೊಡುವಂತಹ ಕಲಾವಿದರು ನಮಗಿಲ್ಲ ಇವತ್ತು. ಹಾಗಾಗಿ ಈ 3 ಸವಾಲುಗಳನ್ನು ಎದುರಿಸಿ ಯಶಸ್ವಿಯಾಗಿ ಅವನ್ನ ನಾವು ಪರಿಹರಿಸಿಕೊಂಡು ನಾಟಕವನ್ನು ಮಾಡೋದು ಕಷ್ಟ ಆಗ್ತದೆ ಅನ್ನೋದರಿಂದ ಹವ್ಯಾಸಿ ಮತ್ತು ವೃತ್ತಿ ಜನಪದ 3 ರೀತಿಯ ರಂಗಭೂಮಿ ಇವತ್ತು ಪ್ಯಾರಲೈಸ್ ಆಗಿದೆ. ಇದ್ರ ಜೊತೆಗೇ ಪ್ರೇಕ್ಷಕರು ಸಿಗ್ತಾ ಇಲ್ಲ ಅನ್ನುವಂಥದ್ದು ಒಂದು. ಯಾರೇ ಆಗಲಿ, 1 ಸಾರಿ ಮಾಡ್ಬೋದು, 2 ಸಾರಿ ಮಾಡ್ಬೋದು ಕೈಯಿಂದ ಹಾಕಿ, ಪ್ರತಿ ಸಾರಿನೂ ಕೈಯಿಂದ ಹಾಕಿ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸಮಾಜ ಕೂಡ ಅದರ ಭಾರ ಹೊರಬೇಕು. ಸ್ಪಾನ್ಸರ್ಶಿಪ್ ಭಾಳ ಮುಖ್ಯ ಆಗ್ತದೆ. ಯಕ್ಷಗಾನಕ್ಕೆ ಅಂಥ ಸ್ಪಾನ್ಸರ್ಶಿಪ್ ಅದ. ಯಕ್ಷಗಾನ ವರ್ಷದ 12 ತಿಂಗಳು ನಡೀತಾವೆ. ಈಗ ವರ್ಷದ 4 ತಿಂಗಳು ಮಳೆಗಾಲದಲ್ಲಿ ಕರಾವಳಿ ಭಾಗದಲ್ಲಿ ಯಕ್ಷಗಾನಗಳೇ ನಡೆಯೋದಿಲ್ಲಲ್ಲ. ಆ ಸಂದರ್ಭದಲ್ಲಿ ಅವರು ಮನೆಯೊಳಗೆ ತಾಳಮದ್ದಳೆ ಅಂತ ಮಾಡ್ತಾರೆ. ರಂಗದ ಮೇಲೆ ಇಲ್ಲ, ಹೀಗೆ 4 ಜನ ಕೂತಿರ್ತಾರೆ. ಒಬ್ಬ ಭೀಮ ಆಗ್ತಾನೆ, ಒಬ್ಬ ದುರ್ಯೋಧನ ಆಗ್ತಾನೆ, ಒಬ್ಬ ಕರ್ಣ ಆಗ್ತಾನೆ, ಮತ್ತೊಬ್ಬ ದ್ರೌಪದಿ ಆಗ್ತಾನೆ. ಆ ಇಡೀ ನಾಟಕವನ್ನು ಕೂತಲ್ಲೇ ಅವರು ಅಲ್ಲಿ ಏನು ಕೇಳ್ತಿರ್ತಾರಲ್ಲ, ಅವ್ರಿಗೆ ಆ ನಾಟಕದ ಸಾರವನ್ನು ಹೇಳ್ಕೊತ ಹೋಗ್ತಾರೆ. ಹಾಗಾಗಿ ಅದು ನಿರಂತರ ಅವ್ರಿಗೆ ಪ್ರಾಕ್ಟೀಸು ಉಳಿತದೆ. ಹಂಗೆ ಅದು ಈ 4 ತಿಂಗಳ ಈ ಥರ ಮಾಡಿ ಆ ರಂಗಭೂಮಿಯನ್ನು ಅವರು ಉಳಿಸ್ಕೊಂಡ್ರು. ಇದ್ರ ಜೊತೆಗೆ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡದ ಜನರ ಪ್ರೀತಿ ಏನು ಅಂದರೆ, ಬಾಗಲಕೋಟೆಯಲ್ಲಿ ಒಂದು ಉಡುಪಿ ಹೋಟೆಲ್ ಇದೆ. ಆ ಉಡುಪಿ ಹೋಟೆಲ್ನ ಮಾಲಕ ತನ್ನ ಏನು ದಿನ ವ್ಯಾಪಾರ ಆಗ್ತದಲ್ಲ ಅದರೊಳಗಿನ ಒಂದಷ್ಟು ಭಾಗವನ್ನು ತೆಗೆದಿಡ್ತಾನೆ. ವರ್ಷಕ್ಕೆ 1-2 ಯಕ್ಷಗಾನಗಳನ್ನು ಇಲ್ಲಿ ತರಿಸಿ ಆಡಿಸ್ತಾನೆ. ಹಾಗೆ ಉತ್ತರ ಕರ್ನಾಟಕದ ನಾಟಕಗಳನ್ನು ದಕ್ಷಿಣ ಕರ್ನಾಟಕದಲ್ಲೇ ಆಗಲಿ, ಕರಾವಳಿ ಭಾಗದಲ್ಲೇ ಆಗಲಿ ಆಡಿಸುವಂಥವ್ರು ನಮ್ಮವರು ಅಲ್ಲಿ ಇಲ್ಲ ಅಂತಲ್ಲ, ಆದರೆ ನಮ್ಮವರಿಗೆ ಆ ರೀತಿಯಾದಂಥ ಸ್ಪಾನ್ಸರ್ಶಿಪ್ ಭಾವನೆ ಇಲ್ಲ. ಹಿಂದೆ ರಾಜರು ಪ್ರೋತ್ಸಾಹ ಕೊಡ್ತಿದ್ರು, ರಾಜಕಾರಣಿಗಳು ಪ್ರೋತ್ಸಾಹ ಕೊಡ್ತಿದ್ರು. ಇವತ್ತು ಆ ರಾಜರು ಇಲ್ಲ. ರಾಜಕಾರಣಿಗಳಿಗೆ ಇಲೆಕ್ಷನ್ ಗೆಲ್ಲೋದಕ್ಕಾಗಿ ದುಡ್ಡು ಸಾಕಷ್ಟು ಬೇಕಾಗ್ತಾ ಇದೆ ಇವತ್ತು. ಅದಕ್ಕಾಗಿ ಈ ಕಡೆ ಅವರು ಮುಖ ಮಾಡ್ತಾ ಇಲ್ಲ. ಹೀಗಾಗಿ ರಂಗಭೂಮಿ ಇವತ್ತು ಸಂಕ್ರಮಣ ಸ್ಥಿತಿಯಲ್ಲಿ ಅದ, ವಿಶೇಷವಾಗಿ ಉತ್ತರ ಕರ್ನಾಟಕದ ರಂಗಭೂಮಿ. ಸರ್, ವೃತ್ತಿ ರಂಗಭೂಮಿಯನ್ನು ಆಯ್ಕೆ ಮಾಡಿಕೊಳ್ಳುವವರಿಗೆ ತಮ್ಮ ಸಲಹೆ ಏನು ಸರ್? ಯಾವುದನ್ನೇ ಆಯ್ಕೆ ಮಾಡ್ಕೊಳ್ಳಿ, ಅದು ಅವ್ರ ಮೊದಲನೇ ಆಯ್ಕೆ ಆಗಬೇಕು. ಮೊದಲನೇ ಆಯ್ಕೆ ಅದು. ಮತ್ತು ಅದರಿಂದ ನಮಗೆ ಜೀವನ ನಡೆಯೋದಿಲ್ಲ ಅಂತ ಕೆಲವ್ರು ಹೇಳ್ತಾರೆ. ನಾ ಅದನ್ನು ಒಪ್ಪೋದಿಲ್ಲ. ಕೆಲವ್ರು ಹೇಳ್ತಾರೆ, ಇವತ್ತು ಕೃಷಿಯಲ್ಲಿ ಏನೂ ಆಗೋದಿಲ್ಲ, ಅದನ್ನು ಯಾರು ಮಾಡ್ತಾರೆ ಅವ್ರ ಕೈ ಸುಟ್ಕೋತಾರ ಅಂತ. ಅದನ್ನು ನಾನು ಒಪ್ಪೋದಿಲ್ಲ. ಯಾಕಂದರೆ ನಾನು ಒಬ್ಬ ರೈತನ ಮಗ. ಯಾಕೆ ಹಂಗೆ ಆಗ್ತದೆ ಅಂತಂದರೆ, ಅವರು ಯಾವುದನ್ನೂ ಅವರು 100ಕ್ಕೆ 100 ಅದರೊಳಗೆ ತೊಡಗಿಕೊಂಡು ಮಾಡಲ್ಲ. ನೀವು 100ಕ್ಕೆ 100 ಆದರೆ ಯಾವುದ್ರಲ್ಲೂ ನಷ್ಟ ಇಲ್ಲ. ಭಾಳ ಶ್ರೀಮಂತರು ನೀವು ಆಗಲಿಕ್ಕಿಲ್ಲ, ಆದರೆ ನಿಮ್ಮ ಬದುಕಿಗೆ ತೊಂದರೆ ಇಲ್ಲ. ಈ ಒಂದು ಕಲೆಯನ್ನು ಬೆಳೆಸಿದೆ ಉಳಿಸಿದೆ ಅನ್ನುವಂಥ ಸಂತೃಪ್ತಿ ಅದಲ್ಲ, ಅದಕ್ಕೆ ಏನು ಬೆಲೆ ಕಟ್ಟಕ್ಕಾಗ್ತದೆ? ಸೊ ಅಂಥ ಒಂದು ಪ್ರೀತಿ, ಅಂಥ ಒಂದು ಶ್ರದ್ಧೆ ಎಲ್ಲರೂ ಬರಬೇಕು. ಒಳ್ಳೆಯದು ಸರ್. ಇವತ್ತಿನ ವಿಶ್ವ ರಂಗಭೂಮಿ ದಿನದ ಸಂದರ್ಭದಲ್ಲಿ ನಮ್ಮ ಸ್ಟುಡಿಯೋಗೆ ಬಂದು ರಂಗಭೂಮಿ ನಡೆದು ಬಂದ ಹಾದಿ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ಭಾಗವಹಿಸಿದ ನಿಮ್ಗೆ ತುಂಬ ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು. ಆತ್ಮೀಯ ಕೇಳಿದ್ರಲ್ಲ, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಮ್ಮ ಜೊತೆ ಇದ್ದವರು ಬಾಗಲಕೋಟೆಯ ಹಿರಿಯ ಸಾಹಿತಿಗಳು ಹಾಗೂ ರಂಗಭೂಮಿ ಕಲಾವಿದರಾಗಿರುವ ಪ್ರೊಫೆಸರ್ BR ಪೊಲೀಸ್ ಪಾಟೀಲ್ ಅವರು. ಇದಾಗಿತ್ತು ಇಂದಿನ ವಿಶೇಷ ಕಾರ್ಯಕ್ರಮ. ವಂದನೆಗಳೊಂದಿಗೆ ನಾನು ಮಹಾಂತೇಶ್ ಕೋತಿನ್. ನಮಸ್ಕಾರ.